ನಮಸ್ಕಾರ. ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲದಲ್ಲಿ ಯಾವುದು ಒಳ್ಳೆ ಕೆಲಸ ಮಾಡಬೇಕು, ಯಾವುದು ಒಳ್ಳೆ ಕೆಲಸ ಮಾಡಬಾರ್ದು, ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆಮೇಲೆ ನೀವೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ನಿಜವಾಗ್ಲೂ ನೋಡ್ರಿ, ರಾಹುಕಾಲದಲ್ಲಿ ರಾಹು ಬಂದು ಅಧಿಪತಿ ಆಗ್ತಾನೆ. ಈ ಒಂದು ರಾಹುಕಾಲದಲ್ಲಿ ಎಸ್ಪೆಷಲಿ ಮಂಗಳವಾರ ರಾಹುಕಾಲ ಮಧ್ಯಾಹ್ನ 3 ಗಂಟೆಯಿಂದ 4:15 ಒಳಗಡೆ ಬರುತ್ತೆ. ಯಾರು ನಿಮಗೆ ತೊಂದರೆ ಕೊಡ್ತಿರ್ತಾರೋ, ಪದೇ ಪದೇ ಹಿಂಸೆ ಮಾಡೋದು, ತೊಂದರೆ ಕೊಡೋದು, ಕಾಡಿಸ್ತಾ ಇರೋದು, ಈ ಶತ್ರು ಬಾಧೆಗಳಿರೋದು, ಹಿತಶತ್ರುಗಳು, ಗುಪ್ತಶತ್ರುಗಳು, ಆಸ್ತಿ ವಿಚಾರದಲ್ಲಿ ಇರ್ಬೋದು, ದುಡ್ಡಿನ ವಿಚಾರದಲ್ಲಿರ್ಬೋದು, ಆಸ್ತಿ ವಿಚಾರದಲ್ಲಿ, ಗಂಡ ಹೆಂಡತಿ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು, ನಿಮಗೆ ಯಾರು ತೊಂದರೆ ಕೊಟ್ಟರೆ ಮಾತ್ರ ಮಾಡಬೇಕು, ಸುಮ್ಮನೆ ಮಾಡೋಂಗಿಲ್ಲ. ಇಂಥವರು ಈ ಮಂಗಳವಾರ ರಾಹುಕಾಲ ಮಧ್ಯಾಹ್ನ 3ರಿಂದ 4:15 ಒಳಗಡೆ ಈ ಪೊಲೀಸ್ ಸ್ಟೇಷನ್ನು, ಕೋರ್ಟುಗಳಿಗೆ ನೀವು ಸ್ಟೇಷನ್ ಮೆಟ್ಲತ್ತಿ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ವಿಲ ಒದ್ದಾಡ್ತಾರೆ. ಈ ಒಂದು ರಾಹುಕಾಲದಲ್ಲಿ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಪಠಿಸಿ, ತುಂಬ ಜಯ ನಿಮ್ಮದಾಗುತ್ತೆ. ಮತ್ತು ಗುರುವಾರ ಮಧ್ಯಾಹ್ನ ರಾಹುಕಾಲ 1:30ಯಿಂದ 3 ಗಂಟೆ ಒಳಗಡೆ 1 ವರ್ಷದಿಂದ 12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗೆ ಬಾಲಾರಿಷ್ಟ ಆಗ್ತಿರುತ್ತೆ. 1 ವರ್ಷದಿಂದ 12 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಪದೇ ಪದೇ ಜ್ವರ, ಇನ್ಫೆಕ್ಷನ್ಸು ಈ ಒಂದು ಆಗ್ತಾ ಇದ್ದರೆ, ಒಂದು ಅರಿಶಿಣದ ಕೊಂಬು ಗೋಮೂತ್ರದಲ್ಲಿ ಒಂದು 3 ಅವರು ಅಥವಾ 30 ನಿಮಿಷ ಗೋಮೂತ್ರದಲ್ಲಿ, ಹಸುವಿನ ಗೋಮೂತ್ರದಲ್ಲಿ ನೆನೆಸ್ಬಿಟ್ಟು, ಆ ನಂತರ ಅರಿಶಿನ ದಾರ ಮಾಡಿಬಿಟ್ಟು ಮಕ್ಕಳಿಗೆ ಸೊಂಟಕ್ಕೆ ಕಟ್ಟಿ ಅಥವಾ ಬಲಗೈ ತೋಳಿಗೆ ಕಟ್ಟಿ, ಹೆಣ್ಣುಮಕ್ಕಳಿಗಾದರೆ ಎಡಗೈ ತೋಳಿಗೆ ಕಟ್ಟಿ ಅಥವಾ ಸೊಂಟಕ್ಕೆ ಕಟ್ಟಿ, ಶೀಘ್ರವಾಗಿ ಕಾಯಿಲೆನೂ ವಾಸಿಯಾಗುತ್ತೆ. ಇನ್ನು ಶುಕ್ರವಾರ ಬೆಳಿಗ್ಗೆ ರಾಹುಕಾಲ 10:30ಯಿಂದ 12 ಗಂಟೆ ಒಳಗಡೆ ಇರುತ್ತೆ. ಶಕ್ತಿ ದೇವತೆ ಆರಾಧನೆ ಮಾಡಿ ಯಥೇಚ್ಛವಾಗಿ ಈ ಮಂತ್ರ ಓಂ ರೀಂ ಧೂಮ್ ದುರ್ಗಾಯ ನಮಃ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇನ್ನು ಭಾನುವಾರ ಸಂಜೆ ರಾಹುಕಾಲ 4:15ರಿಂದ 6 ಗಂಟೆ ಒಳಗಡೆ ಇರುತ್ತೆ. ನಾಯಿಗಳಿಗೆ ಬ್ರೆಡ್ಡು, ಬಿಸ್ಕತ್ತು, ರೊಟ್ಟಿ, ಚಪಾತಿ ಹಾಕೋದ್ರಿಂದ ಈ ಕೇತು ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಶತ್ರುಬಾಧೆಗಳೆಲ್ಲ ನಿಮಗೆ ದೂರ ಆಗ್ತಾ ಹೋಗುತ್ತೆ. ಈ ಒಂದು ರಾಹುಕಾಲದಲ್ಲಿ ಪ್ರಯಾಣ ನಿಷಿದ್ಧ. ಜರ್ನಿ ಯಾಕೆ ನಿಷಿದ್ಧ ಮಾಡಿದ್ದಾರೆ ಅಂದರೆ, ಅಲ್ಟ್ರಾ ವೈಲೆಟ್ ರೇಸು, ಇನ್ಫ್ರಾರೆಡ್ ರೇಸು, IR ಹೆಚ್ಚಾಗಿ ಇರುತ್ತೆ. ಇಂಥ ಕಾಲದಲ್ಲಿ ಶುಭ ಕಾರ್ಯಗಳು, ಮದುವೆ, ಗೃಹ ಪ್ರವೇಶ ಇವನ್ನೆಲ್ಲ ಇಟ್ಕೊಂಡಾಗ ನೀವು ಬೇಗ ಆತುರದಿಂದ ಹೋದಾಗ ಎಲ್ಲಾದರೂ ಒಂದು ಆಕ್ಸಿಡೆಂಟ್ಸುಗಳಾಗ್ಬಿಡುತ್ತೆ, ಅಪಘಾತಗಳಾಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ರಾಹುಕಾಲದಲ್ಲಿ ಗೃಹ ಪ್ರವೇಶ, ಮದುವೆಗಳು, ಶುಭ ಕಾರ್ಯಗಳು ನಿಷಿದ್ಧ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಹೊಸದಾಗಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋಂಗಿಲ್ಲ. ಯಾಕೆಂದರೆ ರಾಹು ಅಂದ್ರೇ ಜಗಳ ತಂದಿಡೋದು. ಉದ್ಯೋಗಕ್ಕಾಗಲಿ, ಹೊಸ ಉದ್ಯೋಗ, ವ್ಯಾಪಾರ ಯಾವುದು ಸ್ಟಾರ್ಟ್ ಮಾಡೋಂಗಿಲ್ಲ. ಮುಂದಿನ ದಿನಗಳಲ್ಲಿ ಜಗಳ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಇನ್ನು ಗುಳಿಕ ಕಾಲ ಅಧಿಪತಿ ಬಂದು ಇಲ್ಲಿ ಶನಿ ಆಗ್ತಾನೆ. ಈ ಗುಳಿಕ ಕಾಲದಲ್ಲಿ ಹೊಸ್ದಾಗಿ ಯೋಗ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಜಾಗಿಂಗ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಜಿಮ್ ಮಾಡ್ತೀನಿ, ನಾನು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅನ್ನೋರಿಗೆ ಈ ಒಂದು ಗುಳಿಕ ಕಾಲ ತುಂಬ ಶ್ರೇಷ್ಠ. ಈ ಗುಳಿಕ ಕಾಲದಲ್ಲಿ ಆಪ್ರೇಷನ್ಸ್ಗಳು, ಸರ್ಜರಿಸ್ಗಳು ಮಾಡಿಸ್ಕೊಬೇಡಿ. ಇನ್ನು ಯಮಗಂಡ ಕಾಲದಲ್ಲಿ ಗುರು ಬಂದು ಅಧಿಪತಿ ಆಗ್ತಾನೆ. ಯಾರಿಗೆ 18 ವರ್ಷದ ಮೇಲ್ಪಟ್ಟು ಹಿರಿಯರಿಗಾಗಲಿ, ದೊಡ್ಡರಿಗೆ 18 ವರ್ಷದ ಮೇಲ್ಪಟ್ಟವ್ರಿಗೆ ಈ ಶನಿವಾರ ಮಧ್ಯಾಹ್ನ ಯಮಗಂಡ ಕಾಲ 1:30ರಿಂದ 3 ಗಂಟೆ ಒಳಗಡೆ ಇರುತ್ತೆ. ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಪದೇ ಬರ್ತಿದ್ರೆ, ಯಮನ ವಾಹನ ಬಂದು ಎಮ್ಮೆ ಅಥವಾ ಕೋಣ ಬಾಲದ ಒಂದು ಸ್ವಲ್ಪ ಕೂದಲು ಕಟ್ ಮಾಡಿಕೊಂಡು ಈ ಯಮಗಂಡ ಕಾಲದಲ್ಲಿ ಬೆಳ್ಳಿ ತಾಯಿತದಲ್ಲಿ ಹಾಕ್ಕೊಂಡು ಪೂಜೆ ಮಾಡಿಬಿಟ್ಟು ಕೊರಳಿಗೆ ತಾಯಿತ ಕಟ್ಕೊಳ್ಳಿ. ಅರ್ಥ ಆಯ್ತಾ? ಈ ಒಂದು ಯಮಗಂಡ ಕಾಲದಲ್ಲಿ ಏನು ಶ್ರೇಷ್ಠ ಅಂತಂದರೆ, ದಾನ ಧರ್ಮ ಮಾಡಲಿಕ್ಕೆ ತುಂಬ ಶ್ರೇಷ್ಠ. ನೋಡಿ, ನಾವು ಜ್ಯೋತಿಷಿಗಳಾಗಿ ಸಲಹೆ ನೀಡಿದ್ದೀವಿ, ಮಾರ್ಗದರ್ಶನ ಮಾಡಿದ್ದೇನೆ. ನಾನೇನು ಜ್ಯೋತಿಷಿ ಏನು ದೇವರಲ್ಲ, ನಾವೇನು ಪವಾಡ ಪುರುಷರಲ್ಲ, ನಾವೇನು ನಿಮ್ಮನ್ನು ಉದ್ಧಾರ ಮಾಡಲ್ಲ, ನಿಮ್ಮನ್ನೇನು ಶ್ರೀಮಂತರನ್ನಾಗಿ ಮಾಡಲ್ಲ.
ಏನು ನಮ್ಮ ಪಾರಂಪರಿಕವಾಗಿ ಬಂದಿರೋ ಈ ಒಂದು ಜ್ಯೋತಿಷ್ಯನ ಅರ್ಥ ಆಯ್ತಾ, ಹೇಳೋದು ನಮ್ಮ ಡ್ಯೂಟಿ. ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ. ಒಂದು ಹೇಳ್ತೀನಿ, ಯಾವ ಜ್ಯೋತಿಷಿಗಳೇನು ದೇವರಲ್ಲ, ಪವಾಡ ಪುರುಷರಲ್ಲ, ಮಾರ್ಗದರ್ಶನ ಮಾಡ್ತಾರೆ ಅಷ್ಟೇ, ಗೈಡೆನ್ಸ್ ಮಾಡ್ತಾರೆ. ನಾವೇನು ದೇವರುಗಳಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.